ಎಲ್ಲರಿಗೂ ತಿಳಿದಿರುವ ಹಾಗೆ ದರ್ಶನ್ ರವರು ಡೆವಿಲ್ ಶೂಟಿಂಗ್ನ ಶುರು ಮಾಡಿದ ನಂತರ ಚಾಮುಂಡಿ ಅಮ್ಮನವರ ದರ್ಶನವನ್ನು ಮಾಡಿದ್ದರು. ಹಾಗೂ ಡೆವಿಲ್ ಶೂಟಿಂಗ್ನಲ್ಲಿ ಅವರು ತುಂಬ ಬೆನ್ನು ನೋವು ಎಂದು ಹಾಸ್ಪಿಟಲ್ಗೆ ಹೋಗದ ಕಾರಣ ವಿಜಯಲಕ್ಷ್ಮಿ ಅವರು ಬಂದು ಕರೆದುಕೊಂಡು ಹೋಗಿದ್ದರು. ಸುಮಲತಾ ರವರ ಅಂಬರೀಷ್ ಮೊಮ್ಮಗನ ನಾಮಕರಣಕ್ಕೆ ದರ್ಶನ್ ರವರಿಗೆ ಕರೆ ಮಾಡಿ ಹೇಳಿದ್ದರು. ಆದರೂ ಅವರು ಹೋಗದ ಕಾರಣ ಎಲ್ಲರೂ ದರ್ಶನ್ ಸುಮಲತಾ ಫ್ಯಾಮಿಲಿಯವರ ನಡುವೆ ಕೋಪಗೊಂಡಿದ್ದಾರೆ ಎಂದು ಹೇಳುತ್ತಿದ್ದರು. ದರ್ಶನ್ ರವರು ಎಲ್ಲರನ್ನೂ ಇನ್ಸ್ಟಾಗ್ರಾಮಲ್ಲಿ ಅನ್ಫಾಲೋ ಮಾಡಿದ ನಂತರ ಸುಮಲತಾ ರವರು ದರ್ಶನ್ ರವರಿಗೆ ಟಾಂಗ್ ಕೊಟ್ಟಿದ್ದರು. ಎಲ್ಲರೂ ತಿಳಿದುಕೊಂಡಿರುವುದು ಹಾಗೆ. ಆದರೆ ದರ್ಶನ್ ಅವಿವಾ ಅಭಿಷೇಕ್ ಅವರ ಮಗನ ನಾಮಕರಣಕ್ಕೆ ಹೋಗದಿದ್ದರೂ ಸುಮಲತಾ ರವರಿಗೆ ನಾಮಕರಣದ ನಂತರ ಕರೆ ಮಾಡಿ, ಅಮ್ಮ ತಪ್ಪಾಯಿತು, ನಾನು ಬರಲಿಕ್ಕೆ ಆಗುವುದಿಲ್ಲ ಎಂದು ತಿಳಿಸಿದ್ದಾರೆ. ಹಾಗಾಗಿ ದರ್ಶನ್ ರವರು ಈಗ ತುಂಬ ಆತ್ಮೀಯವಾಗಿದ್ದಾರೆ ಸುಮಲತಾ ಅಂಬರೀಷ್ ರವರ ಫ್ಯಾಮಿಲಿಗೆ. ದರ್ಶನ್ ರವರು ಬರದಿದ್ದರ ಕಾರಣ ಅವರು ಮನೆಗೆ ಅವಿವಾಹ ಮಗನಿಗೆ ಅಭಿಷೇಕ್ ಅವರ ಮಗನಿಗೆ ಅವರು ಚಿನ್ನದ ಸರವನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ಸುಮಲತಾ ರವರು ಮತ್ತು ದರ್ಶನ್ ರವರ ಫ್ಯಾಮಿಲಿ ಹೀಗೆ ಇರಲಿ ಎಂದು ಎಲ್ಲರ ಬಳಿ ಬೇಡಿಕೊಳ್ಳುತ್ತೇವೆ. ಎಲ್ಲರ ಆಶೀರ್ವಾದದಿಂದ ಇವರು ಹೀಗೆ ಚೆನ್ನಾಗಿರಲಿ ಎಂದು ಕೇಳಿಕೊಳ್ಳುತ್ತೇವೆ. ಸುಮಲತಾ ರವರು ದರ್ಶನ್ ದೊಡ್ಡ ಮಗ ಎಂದು ಹೇಳಿದ್ದಾರೆ. ದರ್ಶನ್ ಹಾಗೂ ಸುಮಲತಾ ಅವರು ಅಂಬಿಯವರ ಮೊಮ್ಮಗನನ್ನು ನೋಡಲು ಆದಷ್ಟು ಬೇಗ ಬರುತ್ತೇನೆ ಎಂದು ಕಾಲ್ ಮಾಡಿ ತಿಳಿಸಿದ್ದಾರೆ. ಅಮ್ಮ ಶೂಟಿಂಗ್ನಲ್ಲಿ ಬ್ಯುಸಿ ಇರುವುದರಿಂದ ನಾನು ಬರೋಕ್ಕಾಗುವುದಿಲ್ಲ ಎಂದು ಕೂಡ ಹೇಳಿದ್ದಾರೆ. ದರ್ಶನ್ ರವರ ಬಗ್ಗೆ ಏನನಿಸುತ್ತದೆ ಕಮೆಂಟ್ ಮಾಡಿ. ಜೈ ಡಿ ಬಾಸ್.